ಒಂದು ಆಯತಾಕಾರದ ಮೈದಾನದ ವಿಸ್ತೀರ್ಣ 2100 ಚದರ ಮೀಟರ್ಗಳು. ಮೈದಾನವು 60 ಮೀಟರ್ ಉದ್ದವಿದ್ದರೆ ಅದರ ಸುತ್ತಳತೆ ಎಷ್ಟು ಅಂತ ಕೇಳ್ತಾರೆ. ಏನು ಕೊಟ್ಟಾರ? ಆಯತದ ವಿಸ್ತೀರ್ಣವನ್ನು ಕೊಟ್ಟಾರ. ಆಯತದ ಅಗಲವನ್ನು ಸುತ್ತಳತೆ ಎಷ್ಟು ಅಂತ ಕೇಳ. ಹೌದಲ್ಲ? ಅಂದ್ರೆ ಆಯತದ ವಿಸ್ತೀರ್ಣ ಕೊಟ್ಟಾರ, ಉದ್ದ ಮತ್ತು ಅಗಲವನ್ನು ನಾವು ಕಂಡುಹಿಡಿಬೇಕು. ಹೌದಲ್ಲ? ಆಯತದ ಉದ್ದ ಮತ್ತು ಅಗಲ ಎರಡು ಇರುವಂತ ಸೂತ್ರ ಯಾವುದು ನೆನಪು ಮಾಡ್ಕೊರಿ. ಆಯತದ ವಿಸ್ತೀರ್ಣ ಇಕ್ವಲ್ಟು ಅಂದ್ರೆ ಅದರೊಳಗಿನ ಉದ್ದನೂ ಕಂಡುಹಿಡಿಬಹುದು, ಅಗಲನೂ ಕಂಡುಹಿಡಿಬಹುದು. ಹೌದಲ್ಲ? ಉದ್ದ ಕೊಟ್ರೆ ಅಗಲ ಕಂಡುಹಿಡಿಬಹುದು, ಅಗಲ ಕೊಟ್ರೆ ಉದ್ದ ಕಂಡುಹಿಡಿಬಹುದು. ಅಂದ್ರ ಆಯತದ ವಿಸ್ತೀರ್ಣ ಈಕ್ವಲ್ ಟು ಉದ್ದ ಇಂಟು ಅಗಲ. ಹೌದಲ್ಲ? ಅವ್ರು ಏನ್ ಕೊಟ್ಟಾರ? ಆಯತದ ವಿಸ್ತೀರ್ಣವನ್ನು ಕೊಟ್ಟಾರ. ನೋಡ್ರಿ ಎಷ್ಟದ ಆಯತದ ವಿಸ್ತೀರ್ಣ? 2100. ಅದರಲ್ಲಿ ಉದ್ದ ಕೊಟ್ಟಾರ, ಅಗಲ ಕೊಟ್ಟಾರ. ಆಯತದ ಮೈದಾನವು 60 ಮೀಟರ್ ಉದ್ದವಿದ್ದರೆ ಅಂದ್ರೆ 60 ಮೀಟರ್ ಉದ್ದ ಇಂಟು ಅಗಲ ಎಷ್ಟು ಕೇಳ? ಎಕ್ಸ್. ಅಗಲ ಕೇಳಿದವ್ರಲ್ಲ, ಸುತ್ತಳತೆ ಕೇಳೋರು. ಸುತ್ತಳತೆ ನಾವು ಕಂಡು ಹಿಡಿಬೇಕಾದ್ರೆ ಉದ್ದ ಮತ್ತು ಅಗಲ ಎರಡೂ ಬೇಕು ನಮಗೆ. ಅವ್ರ ಹಿಂಗೆ ಕೊಟ್ಟರು. ಹೌದಲ್ಲ? ಅಂದ್ರ 2100 ಅಪಾನ್ 60 ಈಕ್ವಲ್ ಟು ಎಕ್ಸ್. ಎಕ್ಸ್ ಅಂದ್ರೆ ಏನೈತಿ ಇಲ್ಲಿ? ಅಗಲ. 0 ಕಟ್ ಮಾಡ್ಕೊರಿ. 6 1 6 3 6 5 ಅಂದ್ರೆ 35 ಈಕ್ವಲ್ ಟು ಎಕ್ಸ್. ಆದ್ದರಿಂದ ಎಕ್ಸ್ ಈಕ್ವಲ್ ಟು ಅಗಲ ಈಕ್ವಲ್ ಟು ಅಗಲ ಈಕ್ವಲ್ ಟು 35 ಮೀಟರ್ ಆಯ್ತು. ಇದು ನಮ್ಮ ಉತ್ತರ ಅಲ್ಲ. ಅವ್ರು ಏನ್ ಕೇಳಿದ ಪ್ರಶ್ನೆ? ಮೂಲ ಪ್ರಶ್ನೆ ಏನದ? ಇಲ್ಲ, ಸುತ್ತಳತೆ ಎಷ್ಟು ಅಂತ ಕೇಳ. ಹೌದಲ್ಲ? ಆಯತ ಸುತ್ತಳತೆ ಏನೋ ಸೂತ್ರ ಹಾಕ್ಬೇಕು ನಾವೀಗ. ಆಯತ ಸುತ್ತಳತೆ ಈಕ್ವಲ್ ಟು ಎರಡು ದುಂಡಕವು ಉದ್ದ ಪ್ಲಸ್ ಅಗಲ. ಹೌದಲ್ಲ? ಅಂದ್ರೆ ಎರಡು ದುಂಡಕವು ಉದ್ದ ಎಷ್ಟದ? ಅವ್ರು ಕೊಟ್ಟಾರ ಅವರು ಸ್ಪಷ್ಟವಾಗಿ. ಎಷ್ಟು? 60. ಅಗಲ ನಾವು ಕೈ ಹೇಳಿದ್ವಿ 35 ಈಕ್ವಲ್ ಟು 2 ಇಂಟು ಆಗ್ಬೇಕು. ಯಾಕಂದ್ರೆ ಬ್ರಾಕೆಟ್ ಹಿಂದಗಡೆ ಯಾವ್ದು ಚಿಹ್ನೆ ಇಲ್ಲ ಅಂದ್ರೆ ಇಂಟು ಅಂತಿರುತ್ತೆ. ಅದಕ್ಕೆ ಇಂಟು ಹಾಕೊಂಡಿ ನಾನು. ಅಂದ್ರೆ ಈ ದುಂಡು ಕೋಶದ ಹಿಂದಗಡೆ ಯಾವ ಚಿಹ್ನೆ ಅದ? ಯಾವ್ದು ಚಿಹ್ನೆ ಕಾಣಿಸೋದಿಲ್ಲ ಅಂದ್ರೆ ನಾವು ಇಂಟು ಅಂತ ತಿಳ್ಕೋಬೇಕು. 60 35 ಎಷ್ಟು? 95 ಎರಡನೇ ಎಷ್ಟು? 190 ಮೀಟರ್ ಸುತ್ತಳತೆ. ಇದು ನಮ್ಮ ಉತ್ತರ. 190. ರೈಟ್ ಆಪ್ಷನ್ಸ್ ಎಷ್ಟು? ರೈಟ್ ಆಪ್ಷನ್ಸ್